ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರ್ತೀರಲ್ಲ, ಡಿಸೆಂಬರಲ್ಲಿ 2 ದೊಡ್ಡ ಸಿನಿಮಾ ರಿಲೀಸ್ ಆಗ್ತಿದೆ. ಉಪೇಂದ್ರ ಅವ್ರದ್ದು UI ಸಿನಿಮಾ ಮತ್ತು ಸುದೀಪ್ ಅವ್ರದ್ದು ಮ್ಯಾಕ್ಸ್ ಸಿನಿಮಾ. ನಿಮ್ಗೆ ಯಾವ ಸಿನಿಮಾ ನೋಡಬೇಕು ಅಂತ ಅನಿಸ್ತಿದೆ? ಯಾವ ಸಿನಿಮಾ ಬಗ್ಗೆ ಆಂಟಿಸಿಪೇಷನ್ ಇದೆ? ಸುದೀಪ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಮ್ಯಾಕ್ಸ್ ಇಲ್ಲ. ಏನು ಇಷ್ಟ ಸುದೀಪ್ ಅವರ ಸ್ಟೈಲ್. ಅವರೆಲ್ಲೇ ಹೋದ್ರು ಕನ್ನಡ ತನ ಬಿಟ್ಕೊಡೋದಿಲ್ಲ. ಯಾವುದೇ ಇಂಟರ್ವ್ಯೂ ಅಲ್ಲೂ ಅಷ್ಟೇನೆ, ಬೇರೆಯವರು ಬೇರೆ ಭಾಷೆ ಮಾತಾಡ್ತಿದ್ರೆ ಅವ್ರು ನಮ್ಮ ಭಾಷೆಗೆ ಸ್ಫೂರ್ತಿ ಕೊಡ್ತಾರೆ. ಹಾಗಾಗಿ ಅವ್ರು ಕಂಡ್ರೆ ಇಷ್ಟ. ನಾವು ಉಪೇಂದ್ರ ನೋಡೋಕ್ಕೆ ಇಷ್ಟಪಡ್ತೇವೆ. ಏನು ರೀಸನ್ ಇದೆ ಸರ್? ಉಪೇಂದ್ರ ಅನ್ನೊಂದು ಏನೋ ಅರ್ಥ ಇರ್ತದೆ, ಅದಕ್ಕೆ ಸರ್. ಸೊ ಇದರ 2 ದೊಡ್ಡ ಸಿನಿಮಾಗಳು ಬಂದರೆ ಕ್ಲಾಶ್ ಆಗುತ್ತೆ ಅನ್ಸುತ್ತೆ. ಇಲ್ಲ, ಆಯ್ತು ಸರ್, ಅವ್ನು ಪಕ್ಕ ಉಪೇಂದ್ರ ನಡೀತದೆ ಉಪೇಂದ್ರ ಅವ್ರದ್ದು ಪಕ್ಕ ಸರ್. ಸೊ ಯಾವ ಸಿನಿಮಾ ನೋಡಿರ ಸರ್ ಉಪಿ ಸರ್? ಬೇಜಾರು ನೋಡಿ ಸರ್ ಅವಾಗೆಲ್ಲ. ಹಾಂ, ಯಾವ ಸಿನಿಮಾ ಇಷ್ಟ ಆಗುತ್ತೆ ಅವ್ರಿಗೆ? ಎ ಪಿಕ್ಚರ್ ಸರ್. ಇದು ಆಕ್ಚುಲಿ ಚೆನ್ನಾಗಿದೆ. ಎ ಪಿಕ್ಚರ್ ಇಷ್ಟ ಆಗಿದೆ. ರಿಲೀಸ್ ಆದ ಹೋಗಿದ್ರಾ? ಹೌದು ಸರ್, ಒಂದು 5-6 ಸಲ ನೋಡಿದ್ದೀವಿ ಸರ್ ಅದು. ಸೊ UI ಬಗ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ? ಅಷ್ಟು ಅನುಭವ ಇಲ್ಲ ಈಗ. ನಾವೆಲ್ಲ ಒಂದು 20 ವರ್ಷ ಆಯ್ತು ನೋಡ್ತಿದ್ದೆ, ಈಗ ನೋಡ್ತಾ ಇಲ್ಲ ಈಗ ನಾವು. ಎರಡೂ ನೋಡ್ತೀವಿ ಸರ್. 25 ಆಮೇಲೆ ನೀವೇ ವೆಕೇಷನ್ ಸೀಸನ್ನು, 25 ಜನವರಿ 1 ಟೈಮ್ ಸಿಕ್ಕರೆ 2 ಸಿನಿಮಾ ನೋಡ್ತೀವಿ ನಾವು. ಸೊ UI ಬಗ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಸರ್? ಸಖತ್ತಾಗಿರುತ್ತೆ. ಇಷ್ಟೆಲ್ಲ ಕನ್ನಡವಾಗಿ ಬಜೆಟ್ ಹಾಕಿದ್ದಾರೆ, ಕಾಸು ಹಾಕಿದ್ದಾರೆ. ಸೊ ಫಿಲ್ಮ್ ಸರಿಯಾಗಿರುತ್ತೆ. ಉಪೇಂದ್ರ ಸರ್ ಡೈರೆಕ್ಷನ್ ಅಲ್ಲ, ಸೊ ಎಕ್ಸ್ಪೆಕ್ಟೇಷನ್ಸ್ ಹೈ ಇರುತ್ತೆ. ನಾವು ಯಾವಾಗಲೂ ಉಪೇಂದ್ರ ಫಿಲಮ್ ನೋಡ್ತಾನೆ ಇರ್ತೀವಿ. ಬಟ್ ಅವ್ರದ್ದು ಡೈರೆಕ್ಷನ್ ತುಂಬ ದಿವಸ ಆಮೇಲೆ ಬರ್ತಾ ಇರೋದ್ರಿಂದ ಅವ್ರ ಫಿಲಮ್ ನೋಡೋಕ್ಕೆ ಇಷ್ಟಪಡ್ತೀನಿ. ಬಟ್ ನೋಡಿ ಟ್ರೈಲರೆಲ್ಲ ನೋಡಿದೆ. ಟ್ರೈಲರ್ ಸ್ವಲ್ಪ ತಲೆಗುಳ ಬಿಟ್ಟವ್ರೆ, ಅದಕ್ಕೋಸ್ಕರ ನೋಡಬೇಕಂತ ಇಷ್ಟ ಆಯ್ತಾಯಿದೆ. ನೋಡ್ತೀನಿ. ಈವನ್ ಮ್ಯಾಕ್ಸು ನೋಡ್ತೀನಿ, ಇಲ್ಲ ಅಂತಲ್ಲ. ಫಸ್ಟ್ ಬೇಗ ರಿಲೀಸ್ ಆಯ್ತಿರೋದ್ರಿಂದ 28th ನಾನು ನೋಡ್ತೀನಿ ಸರ್. ಸೊ ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ಸರ್? ಎಕ್ಸ್ಪೆಕ್ಟೇಷನ್ನು ಮನ್ಸು ಅದರಲ್ಲಿ ತುಂಬ 2040 ಏನು ಬರುತ್ತೋ ಅದನ್ನು ಇವಾಗಲೇ ತೋರಿಸವ್ರೆ. ಮೀನ್ಸ್ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಆಗೇ ಇದೆ. ಬಟ್ ಮೇಕಿಂಗ್ ವೈಸು ನೋಡಿದ್ದೀನಿ. ಮೇಕಿಂಗ್ ಅಂದರೆ ಟ್ರೈಲರ್ ಪ್ರಕಾರ ನೋಡೋಕೆ ಹೋದರೆ ಸ್ವಲ್ಪ ಚೆನ್ನಾಗಿ ಬಂದೈತೆ. ನೋಡಬೇಕು ಇನ್ನು ಏನೇನು ಬಿಟ್ಟವ್ರ ತಲೆಗುಳ, ಅದನ್ನು ನೋಡಬೇಕಂತ ಕಾಯ್ತಾಯಿದ್ದೆ. ಸೊ ಮ್ಯಾಕ್ಸ್ ಬಗ್ಗೆ ಯಾವ ರೀತಿ ಎಕ್ಸ್ಪೆಕ್ಟ್? ಮ್ಯಾಕ್ಸು ಬಂದು ಏನಂದರೆ ಪ್ರೊಡ್ಯೂಸರ್ ಬಂದು ದಾನು ಅಂತ ಹೇಳ್ಬಿಟ್ಟು, ಅವರು ಒಳ್ಳೆ ಪ್ರೊಡ್ಯೂಸರು ಅವರು. ಆಮೇಲೆ ಪ್ಯಾನ್ ಇಂಡಿಯಾ ಫಿಲಮ್ ಇದೆ ಮ್ಯಾಕ್ಸು, ನೋಡಬೇಕು. ಅದು ಒಳ್ಳೆ ಇದರಲ್ಲಿದೆ, ನೋಡೋಣ ಏನಿದೆ ಅಂತ. ಬಟ್ ನಾನು UI ಪಕ್ಕ ನೋಡ್ತೀನಿ ಅದನ್ನು. ಸೊ 2 ಸಿನಿಮಾ ಈ ಥರ 5 ದಿನದ ಗ್ಯಾಪಲ್ಲಿ ಬಂದರೆ ಕ್ಲಾಶ್ ಆಗುತ್ತೆ ಅಂತ? ಕ್ಲಾಶ್ ಅಂದರೆ 5 ಡೇಸ್ ಡಿಫ್ರೆನ್ಸ್ ಇದೆಯಲ್ಲ. 5 ಡೇಸಲ್ಲಿ ನಿಮಗೆ ಅವ್ರ ಅಭಿಮಾನಿಗಳು ನೋಡ್ತಾರೆ. ಓಕೆನಾ? 25th ಬಂದು ಏನಿದೆ ಕ್ರಿಸ್ಮಸ್ ಲೀವ್ ಇದೆ. ಕ್ರಿಸ್ಮಸ್ ಲೀವ್ ಇರೋದ್ರಿಂದ ನಿಮಗೆ ಒಂದು 1 ವೀಕ್ವರೆಗೂ ಅಪ್ ಟು ಜನವರಿ 1 ನಿಮಗೆ ಲೀವ್ ಇರೋದ್ರಿಂದ ಅದಕ್ಕೂ ಏನು ತೊಂದರೆ ಆಗಲ್ಲ. ಬಟ್ UIಗೆ ನಾನು ಬೆಸ್ಟ್ ವಿಶಸ್ ಹೇಳ್ತೀನಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.